ಬುರುಡೆ ಪುರಾಣದ A1 ಚಿನ್ನಯ್ಯನನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಇವತ್ತು ಆರನೇ ದಿನದ ವಿಚಾರಣೆ ಇವತ್ತು. ತಿಮರೋಡಿ ನಿವಾಸದಲ್ಲಿ ಕೆಲವೊಂದು ವಸ್ತುಗಳನ್ನು SIT ವಶಕ್ಕೆ ಪಡೆದಿತ್ತು. ಅದೇ ಒಂದು ಅಕ್ರಮ ಶಸ್ತ್ರಾಸ್ತ್ರವನ್ನು ಅಲ್ಲಿ ಸಂಗ್ರಹ ಮಾಡಲಾಗಿತ್ತು ಅಂತ, ಇನ್ನೊಂದು CCTV ಹಾರ್ಡ್ ಡಿಸ್ಕು, ಹಾಗೆ ಅಲ್ಲಿ ಕೆಲ ಯೂಟ್ಯೂಬರ್ಗಳು ಲ್ಯಾಪ್ಟಾಪ್ಗಳನ್ನೆಲ್ಲ ಬಳಸ್ಕೊಂಡು ಸಂದರ್ಶನ ಎಲ್ಲ ರೆಡಿ ಮಾಡಿದ್ರು. CD ಗಿಡಿ ಎಲ್ಲ ರೆಡಿ ಆಗಿತ್ತು. ಅದರದ್ದೆಲ್ಲ ಹಾರ್ಡ್ ಡ್ರೈವ್ನನ್ನು ಪಡೆದುಕೊಂಡಿದ್ದಾರೆ. ಬುರುಡೆ ವಿಚಾರದಲ್ಲಿ ಹಿಂಗೆಲ್ಲ ನನ್ನ ಟ್ರೈನಿಂಗ್ ಕೊಟ್ಟಿದ್ರು ಅನ್ನೋ ಮಾಹಿತಿಯನ್ನು ಈ ಚಿನ್ನಯ್ಯ ಬಿಚ್ಚಿಟ್ಟಿದ್ದಾನಂತೆ. ಸೊ ರಾ ಫುಟೇಜಸ್ ಎಲ್ಲ ಸಿಕ್ಕಾಗ ಅದಿನ್ನೂ ಈ ಪ್ರಕರಣದಲ್ಲಿ ಈ ಕೇಸ್ ಸ್ಟ್ರಾಂಗ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ಟೆಕ್ನಿಕಲ್ ಸಾಕ್ಷ್ಯಗಳು ಗಟ್ಟಿಯಾಗಿ ಯಾವಾಗಲೂ ಎದ್ದು ನಿಲ್ಲುತ್ತೆ. ಹೀಗಾಗಿ ಇವತ್ತಿನ ದಿನ ಕೂಡ ಮಹತ್ವದ ದಿನಗಳಲ್ಲಿ ಒಂದು. ಚಿನ್ನಯ್ಯನ ಕಸ್ಟಡಿ, ಒಟ್ಟು 10 ದಿನಗಳ SIT ಕಸ್ಟಡಿಯಲ್ಲಿ 6ನೇ ದಿನವನ್ನು ಈತ ಕಳೀತಾ ಇದ್ದಾನೆ. ಡೀಟೇಲ್ಸ್ ಕೊಡ್ತಾರೆ ದೀಪಕ್ ಜೈನ್ ನೇರ ಸಂಪರ್ಕದಲ್ಲಿ. ಮತ್ತೆ ದೀಪಕ್, ಈಗಾಗಲೇ ಈ ಚಿನ್ನಯ್ಯನ ಹತ್ರ ಸುಮಾರು ಇಂಟ್ರೆಸ್ಟಿಂಗ್ ಡೀಟೇಲ್ಸನ್ನು ಬಾಯಿ ಬಿಡಿಸಿದ್ದಾರೆ. ಇನ್ಫ್ಯಾಕ್ಟ್ ಬಾಯಿ ಬಿಡಿಸೋದಕ್ಕೆ ವಿಪರೀತವಾಗಿ ಏನೋ ಬೆವರು ಹರಿಸಬೇಕಾಗಿರಲಿಲ್ಲ SIT ಅಧಿಕಾರಿಗಳು. ಕೇಳಿದ ತಕ್ಷಣ ಆತನೇ ಪಟಪಟ ಅಂತ ಹೇಳ್ತಾ ಇದ್ದ. ಅಷ್ಟೊಂದು ಫ್ರಸ್ಟ್ರೇಷನ್ ಈ ಬುರುಡೆ ಗ್ಯಾಂಗ್ ಮೇಲೆ ಇತ್ತು ಅಂತ. ಸೊ ಯಾವ ರೀತಿ ಇವತ್ತು ತನಿಖೆ ಆಗುತ್ತೆ? ತಾಂತ್ರಿಕ ಸಾಕ್ಷಿಗಳನ್ನು ಕಲೆ ಹಾಕೋ ನಿಟ್ಟಿನಲ್ಲಿ ಏನೇನು ಹೆಜ್ಜೆಯನ್ನು ಇಟ್ಟಿದ್ದಾರೆ SIT ಅಧಿಕಾರಿಗಳು? ಮಮತಾ ಹೆಗಡೆ, 6ನೇ ದಿವಸ ಪೊಲೀಸ್ ಕಸ್ಟಡಿಯಲ್ಲಿ ಇವತ್ತು ವಿಚಾರಣೆ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಆರಂಭದಲ್ಲೇ ಆ 17ನೇ ಗುಂಡಿಗೂ ಮೊದಲೇ ಆತ ಎಲ್ಲ ಸತ್ಯವನ್ನ ಒಪ್ಕೊಂಡಿದ್ದ. ಆದರೆ ಸವಾಲಿದ್ದಂಥದ್ದು ವಿಟ್ನೆಸ್ ಪ್ರೊಟೆಕ್ಷನ್. ಅದರಿಂದ ಕಳಚಿಕೊಂಡು ಈಗ ವಿಚಾರಣೆ ನಡೆಸ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ಮತ್ತಷ್ಟು ಹೇಳಿಕೆಗಳನ್ನು ಆತ ಪಡಿತಾ ಇದ್ದಾನೆ ಅನ್ನುವಂಥದ್ದು. ಪ್ರಮುಖವಾಗಿ SITಗೆ ಇರುವಂತಹ ಒಂದು ತಲೆನೋವು ಈ ಕ್ಷಣಕ್ಕೂ ಕೂಡ ಆತ ಒಮ್ಮೆ ಹೇಳಿದ ರೀತಿ ಇನ್ನೊಮ್ಮೆ ಹೇಳೋದಿಲ್ಲ ಅನ್ನುವಂಥದ್ದು. ಅದು ವ್ಯಕ್ತಿಗಳ ಹೆಸರಾಗಿರ್ಬೋದು ಅಥವಾ ಆ ಜಾಗದ ಹೆಸರು ಎಲ್ಲೆಲ್ಲಿ ಪ್ಲಾನ್ ಆಗಿತ್ತು, ಇದನ್ನು ಕೂಡ ಆತ ನೆನಪು ಮಾಡಿಕೊಂಡು ಏನೋ ಕನ್ಫ್ಯೂಷನ್ಗೆ ಒಳಗಾದ ರೀತಿ ಆಗ್ತಾ ಇದ್ದಾನೆ ಅಂತ ಅನಿಸ್ತಾ ಇದೆ. ಹಾಗಾಗಿ SIT ಅಧಿಕಾರಿಗಳು ಚಿನ್ನಯ್ಯನಿಗೆ ಸಾಕಷ್ಟು ಕಾಲಾವಕಾಶವನ್ನ ಕೂಡ ಕೊಡ್ತಾ ಇದ್ದಾರೆ. ಪ್ರಮುಖವಾಗಿ ಅವನಿಗೆ ಸತ್ಯ ಹೇಳಬೇಕಾ ಅಥವಾ ಈ ಬಿ ಗ್ಯಾಂಗ್ ಹೇಳಿದಂತ ವಿಚಾರಗಳನ್ನ ಪೊಲೀಸರ ಮುಂದೆ ಹೇಳಬೇಕಾ ಅನ್ನೋ ಒಂದು ಕನ್ಫ್ಯೂಷನ್ ಇದೆ. ಆದ್ರೆ ಇದನ್ನ ನಂಬುವಂತ ಪರಿಸ್ಥಿತಿ ಇಲ್ಲ. ಎರಡೂ ಪ್ರಶ್ನೆಗಳಿಗೆ ಉತ್ತರಗಳನ್ನ ಅವರು ದಾಖಲು ಮಾಡ್ಕೊಳ್ತಾ ಇದ್ದಾರೆ. ತಾಳೆ ಹಾಕಿ ಯಾವುದು ಸತ್ಯ ಅನ್ನೋದನ್ನ ಅವರು ರಿಪೋರ್ಟ್ ಮಾಡಬೇಕಾಗ್ತದೆ. ಇದರ ಜೊತೆಗೆ ತಿಮರೋಡಿ ಮನೆಯಲ್ಲಿ ಮತ್ತು ಆತನ ಅಣ್ಣನ ಮನೆಯಲ್ಲಿ ಈಗ ತಲಾಶ್ ಮಾಡುವಾಗ ಸಿಕ್ಕಿರುವಂತಹ ದಾಖಲೆಗಳಿದೆ. ಈ ದಾಖಲೆಗಳನ್ನ ಇಟ್ಟು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಕಟ್ಟುಕತೆಗಳಿಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವಾಗೆಲ್ಲ ಬಂದಿದ್ದಾನೆ ಅನ್ನುವಂತಹ ಎಲ್ಲಾ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಆದ್ರೆ ಎಷ್ಟರ ಮಟ್ಟಿಗೆ ದಾಖಲೆಗಳನ್ನ ಈ ಹಾರ್ಡ್ ಡ್ರೈವ್ಗಳಲ್ಲಿ ಉಳಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ಈಗ ಇರುವಂತಹ ಸವಾಲು. ಯಾಕಂದ್ರೆ ಈ ತರದ ಪ್ಲಾನ್ ಫ್ಲಾಪ್ ಆಗುವಂತಹ ಸಂದರ್ಭದಲ್ಲಿ ಎಲ್ಲವನ್ನ ಕೂಡ ಇರೇಸ್ ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಸಿಕ್ಕಿತ್ತು. ಆರಂಭದಲ್ಲಿ 25 CCTVಗಳನ್ನ ತನ್ನ ತೋಟಕ್ಕೆ ಮನೆಗೆ ಬರುವಂತಹ ದಾರಿಗೆ ವಿದ್ಯುತ್ ಕಂಬಗಳಿಗೂ ಕೂಡ CCTVಗಳನ್ನ ಅಳವಡಿಸಿದ್ರು. ಯಾರು ಬಂದ್ರು ಕೂಡ ಮಾಹಿತಿಗಳು ಮನೆಗೆ ಗೊತ್ತಾಗಬೇಕು. ಪೊಲೀಸರು ರೈಡ್ ಮಾಡ್ಲಿಕ್ಕೆ ಏನಾದ್ರು ಬಂದ್ರೆ ಅಥವಾ ವಿರೋಧಿ ಗ್ಯಾಂಗ್ನ ಜನಗಳು ಬಂದ್ರೆ ಯಾವ ತರ ಕಾರ್ಯಚಟುವಟಿಕೆಯನ್ನ ಮಾಡಬೇಕು ಅಥವಾ ಲಾಯರ್ಸ್ ಬಂದಂತ ಸಂದರ್ಭದಲ್ಲಿ ಅವರಿಗೆ ಯಾವ ತರದ ಉತ್ತರವನ್ನು ಕೊಡಬೇಕು, ಯಾರು ಕಾಣಿಸ್ಕೋಬೇಕು ಯಾರು ಕಾಣಿಸ್ಕೋಬಾರದು, ಈ ತರದ ಎಲ್ಲ ಪ್ಲಾನ್ಗಳು CCTVಯನ್ನು ನೋಡ್ಕೊಂಡೇ ಆಗ್ತಾ ಇತ್ತು. ಆದ್ರೆ ಎಷ್ಟರ ಮಟ್ಟಿಗೆ ತನಿಖಾಧಿಕಾರಿಗಳಿಗೆ ದಾಖಲೆಗಳು ಸಿಕ್ಕಿದೆ ಅನ್ನುವಂಥದ್ದು ಈಗ ಪ್ರಮುಖವಾದಂತಹ ವಿಚಾರ. ಯಾವುದೇ ಮಾಹಿತಿಗಳನ್ನ ಬಹಿರಂಗ ಪಡಿಸಲಿಲ್ಲ. ಆದ್ರೆ ಕೆಲವಾರು ವಿಡಿಯೋಗಳು, CCTV ಫುಟೇಜ್ಗಳು, ಮಾರಕಾಸ್ತ್ರಗಳು ಮತ್ತು ಆತ ಬಳಸ್ತಾ ಇದ್ದಂತಹ ವಸ್ತುಗಳು, ಆತ ಓಡಾಡ್ತಾ ಇದ್ದದ್ದು, ಪ್ಲಾನ್ಗಳು, ಬರ್ತಾ ಇರುವಂತಹ ವ್ಯಕ್ತಿಗಳು ಯಾರು, ಫೋನ್ ಡೀಟೇಲ್, ಇದೆಲ್ಲವನ್ನ ಕೂಡ ಇಟ್ಟುಕೊಂಡು ಈಗ ಚಿನ್ನಯ್ಯನನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ತಪ್ಪಿಸಿಕೊಳ್ಳಿಕ್ಕೆ ಚಿನ್ನಯ್ಯ ಸಾಧ್ಯನೇ ಇಲ್ಲ. ಆತನ ಕತೆಗಳನ್ನ SIT ಮುಂದೆ ಹೇಳುವಂತಹ ಪರಿಸ್ಥಿತಿ ಇಲ್ಲ. ಯಾಕಂದ್ರೆ ಆತನ ಕಥೆಯನ್ನೆಲ್ಲ 1 ತಿಂಗಳು ಕೇಳಿದ್ದಾರೆ. ಬಟ್ ಈಗ ಇವರ ಪ್ರಶ್ನೆಗಳಿಗೆ ಆತ ದಾಖಲೆ ಸಮೇತ ಉತ್ತರ ಕೊಡಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮಮತಾ ಹೆಗಡೆ, ಧನ್ಯವಾದ ದೀಪಕ್ ಜೈನ್ ತಮ್ಮೆಲ್ಲ ಮಾಹಿತಿಗಾಗಿ.